ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಎಂಡ್ವರೆಗೂ ನೋಡಿ. ನಿಮಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಪ್ಲೇಸು. ಸೊ ನಾನು ತುಂಬ ದಿನ ಆದಮೇಲೆ ಒಂದು ಪ್ಲೇಸ್ಗೆ ಹೋಗ್ತಾಯಿದ್ದೀನಿ. ಸೊ ಈ ಪ್ಲೇಸಿಗೆ ಬಂದು ನಾನು ಇದು ಸೇರಿ 2 ಟೈಮ್ಸ್ ಬಂದಿದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಯಾರಿಗೂ ಈ ಪ್ಲೇಸ್ ಇಷ್ಟ ಆಗಲ್ಲ. ಎಲ್ಲೆಲ್ಲಿಂದನೋ ಬಂದು ವಿಸಿಟ್ ಮಾಡ್ತಾರೆ, ಎಲ್ಲ ನೋಡಿ ತಿಳ್ಕೊಂಡು ಹೋಗ್ತಾರೆ. ಸಿದ್ಧಗಂಗಾ ಮಠದ್ದು ಪವಾಡಗಳು ಎಲ್ಲನೂ ಕೂಡ ತಿಳ್ಕೊಂಡು ಹೋಗ್ತಾರೆ. ಸೊ ಎಲ್ರಿಗೂ ಇಷ್ಟ ಆಗೋವಂಥ ಪ್ಲೇಸು. ಮಿಸ್ ಮಾಡ್ಕೊಳ್ದಲೇ ಈ ವಿಡಿಯೋ ಎಂಡ್ವರೆಗೂ ನೋಡಿ, ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸೊ ನೋಡ್ತಾ ಇರ್ಬೋದು, ಎಂಟ್ರೆನ್ಸಿಗೆ ಬಂದಿದ್ದೀವಿ. ಸಿದ್ಧಗಂಗಾ ಮಠಕ್ಕೆ ನಾವು ಬಂದಿರೋದು. ಸೊ ಪಾರ್ಕಿಂಗ್ ಎಲ್ಲ ಯಾವ ರೀತಿ ಇದೆ ಅಂತಂದರೆ ಮಸ್ತಾಗಿದೆ ಗುರು. ಎಷ್ಟು ಸಿದ್ಧಗಂಗಾ ಸ್ವಾಮಿಗಳು ಯಾವ್ಯಾವ ರೀತಿ ಕಾರ್ಯನಿರ್ವಹಿಸ್ತಿದ್ರು ಅನ್ನೋದೆಲ್ಲನೂ ಪಿಕ್ಚರ್ ಸಮೇತ ಇಲ್ಲಿ ತೋರಿಸಿದ್ದಾರೆ. ಸೊ ಮೂರ್ತಿ ಎಲ್ಲ ಕೆತ್ತಿರೋದೇ ಆಗಿರ್ಬೋದು, ಮತ್ತು ಆ ಪರಿಸರ ನೇಚರ್ ನೋಡಿ ಗುರು, ಎಷ್ಟು ಸಖತ್ತಾಗಿದೆ ಅಂದರೆ ನನಗಂತೂ ಸಖತ್ತಾಗಿ ಇಷ್ಟ ಆಯಿತು. ಏನಂದರೆ ತುಂಬಾ ಬಿಸಿಲಿತ್ತು. ನಾವು ಹೋಗಿದಾಗ ತುಂಬಾ ಬಿಸಿಲಿತ್ತು. ಸೊ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ ಬರೀ ಕಾಲಲ್ಲಿ. ಆದ್ರೂ ಕೂಡ ಅಲ್ಲೆಲ್ಲನೂ ನಾವು ಬರೀ ಕಾಲಲ್ಲೇ ನಡೆದ್ವಿ. ಸೊ ಮಠ ಅಲ್ವಾ, ಸೊ ರೆಸ್ಪೆಕ್ಟ್ ದೇವಸ್ಥಾನನೇ ಅಂತಲೇ ಹೇಳ್ಬೋದು ಅದನ್ನು. ಸೊ ನೋಡ್ತಾ ಇರ್ಬೋದು, ಗೇಮಿಂಗ್ ಪ್ಲೇಸ್ ಎಲ್ಲ ಇದೆ. ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಇದೆಲ್ಲ ಪ್ಲೇ ಗ್ರೌಂಡ್ ಎಲ್ಲನೂ ಇದೆ. ಸಖತ್ತಾಗಿದೆ ಮಾತ್ರ. ಆ ಕಡೆ ಮುಂದೆ ಹೋಗ್ತಾ ಅಲ್ಲೊಂದು ಕೆರೆ ಇದೆ. ಇದೆಲ್ಲ ಪಾರ್ಕಿಂಗ್ ಪ್ಲೇಸು. ಸೊ ಚಿಕ್ಕ ಮಕ್ಕಳು, ಹಿರಿಯರು ಎಲ್ಲರೂ ಬಂದು ಟೈಮ್ ಸ್ಪೆಂಡ್ ಮಾಡೋವಂಥ ಬೆಸ್ಟ್ ಪ್ಲೇಸ್ ಅಂತ ಅಂದರೆ ಸಿದ್ಧಗಂಗಾ ಮಠ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿ ಮೂರ್ತಿನೆಲ್ಲ ಕೆತ್ತಿದ್ದಾರೆ ಅಂತ ಸಿದ್ಧಗಂಗಾ ಸ್ವಾಮಿಗಳು. ನಾನು ದುರಾದೃಷ್ಟವಂತೆ, ಅವರಿದ್ದಾಗಂತೂ ನಾನು ಹೋಗಿ ಅವ್ರನ್ನ ನೋಡಲಿಲ್ಲ, ಅವ್ರ ಆಶೀರ್ವಾದ ನಾನು ತೊಗೊಂಡಿಲ್ಲ. ಅಟ್ಲೀಸ್ಟ್ ಅವರಿಲ್ಲ ಅಂತ ಗೊತ್ತಾದ್ಮೇಲೆ ತುಂಬಾ ಬೇಜಾರಾಯಿತು. ಅದಾದಮೇಲೆ ನಾನು ಸಿದ್ಧಗಂಗಾ ಮಠಕ್ಕೆ ಹೋಗಲೇಬೇಕು ಅಂತ ಹೋಗಿದ್ದೆ 1 ಟೈಮು. ಇದು 2nd ಟೈಮ್ ಅಂತಲೇ ಹೇಳ್ಬೋದು. ನನ್ನ ಫ್ರೆಂಡ್ಸ್ಗಳು ವಿಡಿಯೋ ವ್ಲಾಗ್ ಎಲ್ಲ ಮಾಡೋಣ ಅಂದರೆ ಅವರು ಈ ವಿಡಿಯೋಗೆ ಬರಲ್ಲ ಅಂತ ಹೇಳ್ತಾರೆ. ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅವ್ರು ಕಾಣಿಸ್ಕೊಳಲ್ಲ, ಬೇಡ ಅಂತ ಹೇಳ್ತಾರೆ. ಸೊ ಅದು ಅವ್ರವ್ರ ಇಷ್ಟ. ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ವಿಡಿಯೋ ಮಾಡೋದು ತಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅವ್ರ ಜೊತೆ ವಿಡಿಯೋ ಮಾಡಿಲ್ಲ. ಸೊ ಬರೀ ಈ ನೇಚರು ಸಿದ್ಧಗಂಗಾ ಮಠದ್ದು ಒಂದು ವ್ಲಾಗ್ ಆಗಿರುತ್ತೆ. ಸೊ ನೋಡಿ, ಈ ಥರ ಎಲ್ಲ ಚಿಕ್ಕ ಮಕ್ಕಳು ಆಟ ಆಡ್ತಿರೋದು. ನನಗೆ ಇದು ನೋಡಿದ ತಕ್ಷಣ ನನ್ನ ಸ್ಕೂಲ್ ಮೆಮೊರಿನೇ ನೆನಪಾಗೋಯಿತು. ನಾನು ಸ್ಕೂಲಲ್ಲಿ ಈ ಥರ ಎಲ್ಲ ಆಡ್ತಿದ್ದೆಲ್ಲನೂ ತುಂಬಾ ನೆನಪಾಯಿತು. ಮಾತ್ರ ನಾನು ನಿಜವಾಗ್ಲೂ ಯಾವ ಪ್ಲೇಸ್ಗೂ ಈ ಥರ ಹೋಗಿರಲಿಲ್ಲ, ಯಾವ ಪ್ಲೇಸನ್ನು ಇಷ್ಟೊಂದು ನೋಡಿರಲಿಲ್ಲ. ಬಟ್ ತುಂಬಾ ಖುಷಿ ಆಯಿತು. ಎಷ್ಟು ಆ ನೇಚರ್ ಅಂತೂ ನನಗಂತೂ ಸಖತ್ ಇಷ್ಟ ಆಯಿತು. ಸ್ವರ್ಗ ಅಂತಲೇ ಹೇಳ್ಬೋದು. ಆ ನೇಚರ್ ಅಷ್ಟು ಚೆನ್ನಾಗಿದೆ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಗ್ರೀನರಿ ಅಂತ. ಮತ್ತು ಅಲ್ಲಿರೋರು ಕೆಲವೊಬ್ಬರು ಆ ಸ್ವಾಮಿಗಳ ಬಗ್ಗೆ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೆ. ಎಕ್ಸ್ಪ್ಲೈನ್ ಮಾಡ್ತಿರೋನು ವಿಡಿಯೋ ಇತ್ತು, ಬಟ್ ನಾನೇ ವಾಯ್ಸ್ ಓವರ್ ಕೊಡೋಣ ಅಂತ ಹೇಳ್ಬಿಟ್ಟು ಅದನ್ನು ವಾಯ್ಸ್ ರಿಮೂವ್ ಮಾಡಿದ್ದೀನಿ. ಸೊ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಅಲ್ಲಿ ಕೂತಿರೋರು. ಮತ್ತು ಇದು ಎಂಟ್ರಿ ಫೀಸ್ ಬಂದು ಪರ್ ಹೆಡ್ 10 ರೂಪೀಸ್ ಆಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಐಸ್ ಕ್ರೀಮ್ ಚೆನ್ನಾಯ್ತಾ ಜಾತ್ರೆ ಮುಗಿಸ್ಕೊಂಡು